ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 92ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ನೆನ್ನೆ ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಉತ್ತರಾಖಂಡ ಸಿನಿಮಾದಿಂದ ಯಾವುದೇ ಒಂದು ಅಫಿಷಿಯಲಿ ಅಪ್ಡೇಟ್ ರೀಸೆಂಟ್ ಡೇಸಲ್ಲಿ ಕೊಡದೇ ಇರೋ ಕಾರಣದಿಂದ ಆ್ಯಕ್ಚುಲಿ ಟ್ವಿಟರಲ್ಲಿ ಬಂದುಬಿಟ್ಟು ಕೆಲವೊಬ್ಬರು ನೆಗೆಟಿವ್ ಆಗಿ ಪೋಸ್ಟ್ಸ್ ಅನ್ನೋದನ್ನು ಮಾಡ್ತಾಯಿದ್ರು. ಏನಪ್ಪ ವಿಷಯ ಅಂದರೆ, ಸಿನಿಮಾ ನಿಂತೋಗಿದೆ, ಈ ಸಿನಿಮಾ ಬರ್ತಿಲ್ಲ. ಡೈರೆಕ್ಟರ್ ಬಂದುಬಿಟ್ಟು ಎಕ್ಕ ಸಿನಿಮಾಗೆ ಫೋಕಸ್ ಮಾಡ್ತಿದ್ದಾರೆ ರೀಸೆಂಟ್ ಡೇಸಲ್ಲಿ. ಅಂದರೆ ಯುವರಾಜ್ ಕುಮಾರ್ ಸರ್ ಅವರ ಎಕ್ಕ ಸಿನಿಮಾ ರೀಸೆಂಟ್ ಡೇಸಲ್ಲಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಅನ್ನೋದು ಬಂತಲ್ವ. ಸೊ ರೋಹಿತ್ ಪದಕಿ ಅವರು ಅದಕ್ಕೆ ಪ್ಲಾನಿಂಗ್ಸ್ ಅನ್ನೋದು ಮಾಡ್ತಾ ಇದ್ದಾರೆ. ಉತ್ತರಾಖಂಡ ಸಿನಿಮಾ ನಿಂತೋಗಿದೆ ಅಂತ ಕೆಲವೊಬ್ಬರು ಪೋಸ್ಟ್ಸ್ ಅನ್ನೋದನ್ನು ಹಾಕ್ತಾಯಿದ್ರು. ಸೊ ಆ್ಯಕ್ಚುಲಿ ಇದಕ್ಕೆ KRG ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಕಾರ್ತಿಕ್ ಗೌಡ ಸರ್ ಅವರು ಬಂದುಬಿಟ್ಟು ರಿಪ್ಲೈ ಅನ್ನೋದು ಕೊಟ್ಟಿದ್ದಾರೆ. ವಿಷಯ ಏನಪ್ಪ ಅಂದರೆ, ಸಿನಿಮಾ ಯಾವುದೇ ಕಾರಣಕ್ಕೂ ನಿಂತೋಗಿಲ್ಲ. ಸದ್ಯಕ್ಕೆ ಕಲಾವಿದರ ಡೇಟ್ಸ್ ಇಶ್ಯೂ ಇರೋ ಕಾರಣದಿಂದ ಬಂದ್ಬಿಟ್ಟು ಪಾಸ್ ಮಾಡಿದ್ದೀವಿ ಶೂಟಿಂಗು. ಅತಿ ಶೀಘ್ರದಲ್ಲೇ ಮುಗಿಸ್ಕೊಂಡು ನಿಮ್ಮ ಮುಂದೆ ಬರೋಕ್ಕೆ ನಾವು ರೆಡಿ ಆಗೇ ಆಗ್ತೀವಿ ಅಂತ ಒಂದು ಅಫಿಷಿಯಲಿ ಅಪ್ಡೇಟ್ ಅನ್ನೋದನ್ನು ಕೊಟ್ಟಿದ್ದಾರೆ KRG ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಸೊ ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಮೈಂಡಲ್ಲಿ ಸಹ ಇದೇ ರೀತಿಯ ಒಂದು ನೆಗೆಟಿವ್ ಥಾಟ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅದನ್ನು ಅಳಿಸ್ಬಿಡಿ. ಯಾಕಂದರೆ ಉತ್ತರಾಖಂಡ ಸಿನಿಮಾ ಬಂದ್ಬಿಟ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ಸಿನಿಮಾ ಇನ್ KRG ಪ್ರೊಡಕ್ಷನ್ ಹೌಸ್ ಅಂತ ರೀಸೆಂಟ್ ಡೇಸಲ್ಲಿ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ಸಿನಿಮಾ ಅನ್ನೋದು ಬರುತ್ತೆ. ಇಫ್ ಇನ್ ಕೇಸ್ ಆ ರೀತಿಯ ನೆಗೆಟಿವ್ ಥಾಟ್ ಇದ್ದರೆ ಅದನ್ನು ಬಿಸಾಕ್ಬಿಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಒಂಬಲೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ರೀಸೆಂಟ್ ಡೇಸಲ್ಲಿ ಸಾಕಷ್ಟು ಅಪ್ಡೇಟ್ಸ್ನ ಬಿಟ್ಕೊಡ್ತಾ ಇದ್ದಾರೆ. ಈವನ್ ಕಾಂತಾರ ಸಿನಿಮಾದ ಅಫಿಷಿಯಲಿ ಅಪ್ಡೇಟ್ ಅನ್ನೋದನ್ನು ಬಿಟ್ಕೊಟ್ಟಿದ್ದಾರೆ. ಸಿನಿಮಾ ಬಂದ್ಬಿಟ್ಟು ಅಕ್ಟೋಬರ್ 2ನೇ ತಾರೀಕು 2025 ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬಾ ದೂರ ಹೋಗ್ಬಿಡ್ತು ಗುರು. ನಾನು ಅಂದ್ಕೊಂಡಿದ್ದೆ ಇನ್ನೂ ಜೋರಾಗಿ ಬರ್ಬೋದೇನೋ ಅಂದ್ಕೊಂಡಿದ್ದೆ. ಬಟ್ ಈ ಅಪ್ಡೇಟ್ ನೋಡ್ತಾ ಇದ್ದರೆ ಸುಮಾರು ದಿನಗಳಿದೆ, ಇನ್ನು ಹತ್ತತ್ರ ಒಂದು 10ರಿಂದ 11 ತಿಂಗಳೇ ಬಾಕಿ ಇದೆ. ಸೊ ಇನ್ನೂ ಸಾಕಷ್ಟು ದಿನ ಕಾಯಬೇಕು ಅಂತ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ಅಫಿಷಿಯಲಿ ಅಪ್ಡೇಟ್ ಬಂದಿದೆಯಲ್ಲ, ಮೇ ಬಿ ಈ ಡೇಟ್ಗೆ ಬಂದರೆ ಚೆನ್ನಾಗಿರುತ್ತೆ. ಇಫ್ ಇನ್ ಕೇಸ್ ಇನ್ನೂ ಮುಂದಕ್ಕೆ ಹೋದ್ರೇನೋ ಏನೋ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಒಂದು ಬಿಗ್ಗೆಸ್ಟ್ ಸಿನಿಮಾ, ಅದು ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಝೀಬ್ರಾ, ಡಾಲಿ ಧನಂಜಯ್ ಸರ್ ಅವರ ಝೀಬ್ರಾ ಸಿನಿಮಾದಿಂದ ಟ್ರೈಲರ್ ರಿಲೀಸ್ ಆಗಿದೆ. ಇಫ್ ಇನ್ ಕೇಸ್ ಏನಾದರೂ ನೀವು ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಈ ಸಿನಿಮಾ ಬಂದ್ಬಿಟ್ಟು ನವೆಂಬರ್ 22ನೇ ತಾರೀಕು ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ದರ್ಶನ್ ಸರ್ ಅವರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಬಂದ್ಬಿಟ್ಟು ನವೆಂಬರ್ 22ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ಏನಾದರೂ ನೀವು ದರ್ಶನ್ ಸರ್ ಅಭಿಮಾನಿ ಆಗಿದ್ದರೆ 22ನೇ ತಾರೀಕು ಸಿನಿಮಾ ಬರ್ತಾ ಇದೆ, ಅಂದರೆ ರಿಲೀಸ್ ಆಗ್ತಾ ಇದೆ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಭೈರತಿ ರಂಗಲ್ ಸಿನಿಮಾ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಸಿನಿಮಾ ಇನ್ ದ 2024 ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬಾ ಖುಷಿ ಆಯಿತು ಗುರು. ನಾನು ಸಿನಿಮಾ ನೋಡ್ಕೊ ಬಂದೆ, ತುಂಬಾ ಖುಷಿ ಆಯಿತು. ಯಾಕೆ ರಿವ್ಯೂ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಲ್ಲ ಅಂದರೆ, ನಾನೇನು ಅಷ್ಟು ದೊಡ್ಡ ಮೇಧಾವಿ ಅಲ್ಲ, ನಾನು ಇರೋದನ್ನೇ ಹೇಳ್ಕೊಬಿಡ್ತೀನಿ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ, ನನ್ನ ಅನಿಸಿಕೆನ ಹೇಳ್ಕೋಬೇಕು ಅಂದರೆ ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ಮ್ಯೂಸಿಕ್ ಇನ್ನು ಸ್ವಲ್ಪ ಬೆಟರ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ನರ್ತನ್ ಅವ್ರಿಗೆ ಹ್ಯಾಟ್ಸಪ್ ಆ್ಯಂಡ್ ಶಿವಣ್ಣ ಅವ್ರಿಗೆ ಹ್ಯಾಟ್ಸಪ್. ಯಾಕಂದರೆ ನರ್ತನ್ ಅವರು ಬಂದ್ಬಿಟ್ಟು ಒಂದು ಪ್ರೀಕ್ವೆಲ್ ಸಿನಿಮಾನ ಮಾಡಬೇಕು ಅಂದರೆ ಅದಕ್ಕೆ ಅಂದಂತಹ ಕೆಲವೊಂದು ಬೌಂಡ್ರೀಸ್ ಇರುತ್ತೆ. ಯಾಕಂದರೆ ಈಗಾಗಲೇ ಸಿನಿಮಾ ಬಂದಿದೆ, ಅದರ ಹಿಂದಿನ ಭಾಗ ಏನೆಲ್ಲ ಇದೆ ಅನ್ನೋದನ್ನು ತೋರಿಸ್ಬೇಕು. ಅಂದರೆ ಏನು ಬೇಕಾದರೆ ಅದನ್ನು ತೋರಿಸೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಅಲ್ಲಿರೋದಕ್ಕೂ ಇಲ್ಲಿರೋದಕ್ಕೂ ಮ್ಯಾಚ್ ಅನ್ನೋದು ಮಾಡಲೇಬೇಕು. ಸೊ ಅದನ್ನು ಅವರ ಬರವಣಿಗೆಯಲ್ಲಿ ಬಂದ್ಬಿಟ್ಟು ತುಂಬಾ ಚೆನ್ನಾಗೇ ಬರ್ಕೊಂಡು ಅದನ್ನು ತೆರೆ ಮೇಲೆ ತೊಗೊಬಂದಿದ್ದಾರೆ. ಅದಕ್ಕೋಸ್ಕರನೇ ಹ್ಯಾಟ್ಸಪ್. ಆ್ಯಂಡ್ ಇನ್ನು ಶಿವಣ್ಣನ ಬೆಂಕಿ ನೋಟ ನೋಡಲೇಬೇಕು. ಅಂದರೆ ಸಿನಿಮಾ ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಅವೈಲೇಬಲ್ ಇರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮ್ಯೂಸಿಕ್ ವರ್ಕ್ ಸ್ವಲ್ಪ ಬೆಟರ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ ರವಿ ಬಸ್ರೂರ್ ಸರ್ ಅವರು ರೀಸೆಂಟ್ ಡೇಸಲ್ಲಿ ಮಾಡಿದಂತಹ BGMs ಯಾವುದೂ ಅಷ್ಟೊಂದು ಹೈಪ್ ಕೊಡ್ತಾ ಇಲ್ಲ. ಸೊ ಇನ್ ಫ್ಯೂಚರಲ್ಲಿ ಮಾಡುವ ಸಿನಿಮಾಗಳು ಸ್ವಲ್ಪ ಬೆಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ನಿಮಗೂ ಅದೇ ರೀತಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ಇಫ್ ಇನ್ ಕೇಸ್ ಏನಾದರೂ ನೀವು ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಶ್ರೀಮುರಳಿ ಸರ್ ಅವರ ಭಗೀರಥ ಸಿನಿಮಾ, ಅದು ಸಹ ಒಂದು ಸಕ್ಸಸ್ಫುಲ್ ಸಿನಿಮಾ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾ 30ರಿಂದ 35 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿ ಅನ್ನೋದು ಬರ್ತಾ ಇದೆ. ಸೊ ಅತಿ ಶೀಘ್ರದಲ್ಲೇ ಈ ಸಿನಿಮಾ ನೆಟ್ಫ್ಲಿಕ್ಸ್ಗೆ ಸೇಲ್ ಆಗಿರೋದು, OTTಗೆ ಆ್ಯಕ್ಚುಲಿ. ಸೊ ನೆಟ್ಫ್ಲಿಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಅದು ಏನಾದರೂ ಅಪ್ಡೇಟ್ ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯ ಬಂದರೆ, ಪುಷ್ಪ 2 ಈಗಾಗಲೇ ಟ್ರೈಲರ್ ನೋಡಿರ್ತೀರ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನನಗೆ ನಿಜ ಹೇಳಬೇಕು ಅಂದರೆ ಇನ್ನೂ ಬೆಟರ್ ಮಾಡ್ಬೋದಿತ್ತೇನೋ ಅನಿಸುತ್ತೆ. ಯಾಕಂದರೆ
ವೇರ್ ಇಸ್ ಪುಷ್ಪ ಅನ್ನೋದ್ರ ಬಗ್ಗೆ 1 ಇಯರ್ ಬ್ಯಾಕು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರು. ಆ್ಯಕ್ಚುಲಿ ಅಂದರೆ ಕಟ್ ಮಾಡಿ ಅಪ್ಲೋಡ್ ಮಾಡಿದರು. ಅದು ಟ್ರೈಲರ್ ಅಂತ ಹೇಳೋದಕ್ಕಾಗಲ್ಲ, ವೇರ್ ಇಸ್ ಪುಷ್ಪ ಅಂತ ಟ್ಯಾಗ್ಲೈನ್ ಕೊಟ್ಟು, ಅಂದರೆ ಟೈಟಲ್ ಕೊಟ್ಟು ಒಂದು ವಿಡಿಯೋ ಮಾಡಿದರು. ಅದನ್ನು ನೋಡ್ತಿದ್ರೆ ಸೀರಿಯಸ್ಲಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಅದೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಬಟ್ ಇದರಲ್ಲಿ ಸ್ವಲ್ಪ BGM ಇನ್ನೂ ಬೆಟರ್ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಅದನ್ನು ಬಿಟ್ಟರೆ ವಿಜುವಲ್ಸ್ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್ ಗುರು. ಸೀರಿಯಸ್ಲಿ ಸುಮಾರು ದಿನಗಳಿಂದ ಕಾಯ್ದಂಥ ಸಿನಿಮಾ ಅಲ್ವಾ ಇದು. ಆ್ಯಕ್ಚುಲಿ ಅವರ ಅಭಿಮಾನಿಗಳಿಗೆ ಇದೊಂದು ಒಳ್ಳೆಯ ಬಾಡೂಟ ಸಿನಿಮಾ ಅಂತಲೇ ಹೇಳ್ತೀನಿ. ಡಿಸೆಂಬರ್ 5ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸುಮಾರು 25 ಬ್ರ್ಯಾಂಡ್ಸ್ ಜೊತೆ ಕೊಲಾಬ್ ಮಾಡಿದ್ದಾರೆ. ಅಂದರೆ ಒಂದು ಬ್ರ್ಯಾಂಡ್ಗೆ ಕೊಲಾಬ್ ಆಗಬೇಕು ಅಂದರೆ ಆಪೋಸಿಟಲ್ಲಿರೋ ಆ ಪ್ರಾಡಕ್ಟ್ ಸಹ ಅಷ್ಟು ದೊಡ್ಡ ಬ್ರ್ಯಾಂಡ್ ಆಗಿದ್ದರೆ ಮಾತ್ರನೇ ಅದಕ್ಕೂ ಇದಕ್ಕೂ ಕೊಲಾಬ್ ಅನ್ನೋದು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ 25 ಬ್ರ್ಯಾಂಡ್ಸ್ ಅಂದರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಅದೇನು ಕಡಿಮೆ ಅಲ್ಲ. ಆ್ಯಕ್ಚುಲಿ ಸುಮಾರು ಬ್ರ್ಯಾಂಡ್ಸ್ ಬಂದ್ಬಿಟ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಸೇ ಕೊಲಾಬ್ ಅನ್ನೋದು ಆಗಿದೆ. ಟ್ರೈಲರ್ ವಾಸ್ ಗುಡ್. BGM ಸ್ವಲ್ಪ ಬೆಟರ್ ಮಾಡ್ಕೊಂಡಿದ್ರೆ ನನ್ನ ಅನಿಸಿಕೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಅದನ್ನು ಬಿಟ್ಟರೆ ವಿಜುವಲ್ಸ್ ಮೈಂಡ್ ಬ್ಲೋಯಿಂಗ್. ಸೊ ಇನ್ನು ಯಾವುದ್ರ ಬಗ್ಗೆ ಹೇಳಬೇಕಪ್ಪ, ಇನ್ನು ಕ್ಯಾಮ್ರಾ ವರ್ಕ್ ವಾಸ್ ಗುಡ್. ಸೊ ಇಫ್ ಕೇಸ್ ನೀವು ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ 45 ಅರ್ಜುನ್ ಜನ್ಯರ್ ಅವರು ಡೈರೆಕ್ಷನಲ್ಲಿ ಬರ್ತಿರುವಂತಹ 45 ಸಿನಿಮಾದಿಂದ ಆಡಿಯೋ ರೈಟ್ಸ್ನ ಆನಂದ್ ಆಡಿಯೋ ಅವರೇ ಪಡ್ಕೊಂಡಿದ್ದಾರೆ. ಸುಮಾರು ಎಷ್ಟು ನಂಬರ್ಸ್ ಅಂತ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆಯ ಮೊತ್ತಕ್ಕೆ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಇದೇ ನಂಬರ್ ಫಿಗರ್ ಅಂತ ನಾನು ಹೇಳೋದಕ್ಕೆ ಆಗ್ತಾಯಿಲ್ಲ, ಬಟ್ ಒಂದು ಒಳ್ಳೆಯ ನಂಬರ್ಸ್ನ ಕೊಟ್ಟು ಪಡ್ಕೊಂಡಿದ್ದಾರೆ ಆನಂದ್ ಆಡಿಯೋ ಅವರು ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ಇನ್ ಕೇಸ್ ಏನಾದರೂ ನಿಮಗೆ ಈ ಮಾಹಿತಿಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತೆ ಮರಿಬೇಡಿ. ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.